ಒಂದ್ ತಿಂಗಳಿಂದ ನಾ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ನಿ, ಅದ್ರದ್ದು ರಿಸಲ್ಟ್ ಇವತ್ತು ಬಂದೈತಿ. ಅಂಡ್ ನಿಮಗೆ ಇಂತ ಪೇಂಟಿಂಗ್ ತೋರಿಸ್ತಲ್ಲ, ನೀವು ಶಾಕ್ ಆಗ್ತೀರಿ. ನಮಸ್ಕಾರ ರೀ ಸಾಕರ್ ಮಂದಿಗೆ. ಮುಂಜಾನೆ ಹುಡುಗರು ಬಂದ್ಬಿಟ್ಟಿದ್ರು ಕಾಲೇಜ್ ಹೋಗಾಕ. ಕಬ್ಬು ಕಡಿದ ಬಂದಾಗೈತಿ ಅದಕ್ಕೆ ಏನೈತೆ ಏ ಪ್ರಭು ಅಲ್ಲಿಂದ ಬಸ್ ಹತ್ತಿ ಬಿಜಾಪುರಕ್ಕೆ ಬಂದೆವು. ಏ ಪ್ರಭು ಬಸ್ ಸ್ಟ್ಯಾಂಡ್ ದಿಂದ ಇವ್ರ ಜೊತೆ ನಾ ಬನ್ನಿ ಕಾಲೇಜ್ ಲವರ್ ಬಾಯ್ ಬರ ನಾ ಪ್ರೋಗ್ರಾಮ್ ಮಾಡಿದೆವು. ಕ್ಲಾಸ್ ಅದು ಮುಗಿಯನ ಸಿಟಿ ಬಸ್ ಹತ್ತಿ ತಹಶೀಲ್ದಾರ್ ಆಫೀಸ್ ಬಂದು ಬಾಂಡ್ ಬರ್ಕೊಂಡೆವು. ಯಾಕಂದ್ರ ನನ್ನ ಹಾಸ್ಟೆಲ್ ಆಗೈತಿ. ಬಾಂಡ್ ಬರ್ಸ್ಕೊಂಡು ಕಾಲೇಜ್ ಬಂದೆವು ಚಿಕ್ಕ ಸೈ ಮಾಡ್ಸ್ಕೊಳಕ. ಆದ್ರ ಸರ್ದು ಲಂಚ್ ಟೈಮ್ ಆಗಿತ್ತು, ಅದಕ್ಕ ನಾವು ಲಂಚ್ ಮಾಡಿ ಪ್ರಿನ್ಸಿಪಲ್ ಸರ್ ಅದು 3:30 ಬರ್ತಾರಂತ. ಅದಕ್ಕ ನಮ್ ಬ್ರಾಂಚಿಗೆ ಬಂದು ನಮ್ HOD ಸರ್ ಚಿಕ್ಕ ಸೈ ಮಾಡ್ಸ್ಕೊಂಡು ಸಿಟಿ ಬಸ್ ಹತ್ತಿ ಹಾಸ್ಟೆಲ್ ಕಡೆ ಹೊಂಟೆವು. ಇಷ್ಟ ಜಲ್ದಿ ಕೆಲಸ ಆಗಕ ನಮ್ ಲವರ್ ಬಾಯ್ನ ಕಾರಣ. ಇವ ಇರ್ಲಿಕ್ಕ ನಾ 2-3 ದಿನ ತಿರುಗಾಡ್ತಿದ್ನಿ. ಹಾಸ್ಟೆಲ್ ಬಂದು ಹಾಸ್ಟೆಲ್ ಅದು ನೋಡಿ ಡೈರೆಕ್ಟ್ ಗಂಟ್ ಕಟ್ಕೊಂಡ್ ಬಂದ್ಬಿಡುದು. 6ಕ್ಕೆ ಬಸ್ ಐತೆ ಅಂತೇಳಿ ಲವರ್ ಬಾಯ್ ಹಾಸ್ಟೆಲ್ ಬಂದು ಪವರ್ಫುಲ್ ಪ್ರೋಗ್ರಾಮ್ ಮಾಡಿದೆವು. ಲವರ್ ಬಾಯ್ ಹಾಸ್ಟೆಲ್ದಾಗ ಒಬ್ಬ ಅಣ್ಣ ಅದಾನ. ಅಣ್ಣನು ಪೇಂಟಿಂಗ್ ನೋಡ್ರಿ ಇಲ್ಲಿ. ಅಂಡ್ ಇದು ಸ್ಪೆಷಲ್ ದಾರದಿಂದ ಮಾಡ್ಯಾರ ನೋಡ್ರಿ. ಇದ್ರಾಗ ನಿಮ್ಗೆ ಯಾರ್ ಫೋಟೋ ಕಾಣದ ಸ್ವಲ್ಪ ಕಮೆಂಟ್ ದಾಗ ಹೇಳ್ರಲ್ಲ. ಮತ್ತ ಅಣ್ಣ ಬ್ಲಡ್ ದಿಂದನು ಪೇಂಟಿಂಗ್ ಮಾಡ್ತಾನ. ಯಾರ ಪೇಂಟಿಂಗ್ ಮಾಡ್ಸೋರ್ ಇದ್ರ ಅಣ್ಣ ಕಾಂಟ್ಯಾಕ್ಟ್ ಮಾಡ್ಬೋದು. ಅಣ್ಣಂದ್ ಇನ್ಸ್ಟಾ ID ಕೊಟ್ಟಿರ್ತೀನಿ, ಮೆಸೇಜ್ ಮಾಡ್ರಿ. ಅಂಡ್ ನಾಳೆ ನಾವು ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ಬೇಕು. ಲವರ್ ಬಾಯ್ ಅಂದ ಇವತ್ತಿನ ದಿನ ಇಲ್ಲೇ ಇರು, ನೀನ ಕೂಡಿಸಿ ಬರೀನು, ನಾಳೆ ಇಲ್ಲಿಂದ ಕಾಲೇಜ್ ಹೋಗುನಂತ. ಅದಕ್ಕ ಇಬ್ರು ಮಂದಿ ಕೂಡಿ ಪದ್ಧಶ್ರೀ ಬರೆಯಾಕಂತ ಕೂತ್ಬಿಟ್ಟೆವು. ಕಿಚ್ಕಿಲಿ ಊಟ ಆಗೈತಿ. ಈಗ ಮತ್ತೆ ಬರ್ಬೋದು ಕೂತಿದೆ ಲವರ್ ಬಾಯ್ ಫುಲ್ ಫಾರ್ಮ್ದಾಗ ಅದಾನೀಗ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.